ಆ, ಏನು 517ನೇ ಕೆಂಪೇಗೌಡ ಜಯಂತ್ಯೋತ್ಸವ ಆಚರಣೆ ವೇಳೆ ಒಬ್ರು ಜವಾಬ್ದಾರಿಯುತವಾದಂತಹ ಶಾಸಕರಾಗಿ ರಾಷ್ಟ್ರೀಯ ಪಕ್ಷದಲ್ಲಿ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ನಡೆದುಕೊಂಡ ನಡೆ ನಮಗೆ ಒಂಥರ ಮುಜುಗರ ಬಂದಿದೆ. ಸಾಮಾನ್ಯವಾಗಿ ರಾಷ್ಟ್ರೀಯ ಪಕ್ಷ ಅಂದ್ರೆ ರಾಷ್ಟ್ರೀಯ ಪಕ್ಷದಲ್ಲಿ ಕಾರ್ಯಕರ್ತರುಗಳು ಒಂದು ಜವಾಬ್ದಾರಿಯುತವಾಗಿರ್ತಾರೆ. ಮತ್ತೆ ಜನನಾಯಕರುಗಳು ಸಹ ಅವ್ರಿಗೆ ಆದ ಒಂದು ಜವಾಬ್ದಾರಿ ಇದ್ರೊಳಗೆ ಕೊಟ್ಟಿರ್ತಾರೆ. ಏನಿದು 517ನೇ ಜಯಂತ್ಯೋತ್ಸವ ಕೆಂಪೇಗೌಡ ಜಯಂತಿಲಿ ಪ್ರದೀಪ್ ಈಶ್ವರ್ ನಡೆದ ನಡೆ ಜನಸಾಮಾನ್ಯರನ್ನ ಉದ್ವೇಗಗೊಳಿಸ್ತು. ಜನಸಾಮಾನ್ಯರನ್ನ ಅಲ್ಲಿ ಕ್ರಾಂತಿಕಾರಿಗಳನ್ನಾಗಿ ಬದಲಾಯಿಸ್ತು. ಮತ್ತೆ ಜನಸಾಮಾನ್ಯರನ್ನ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸಿದಂಗಾಯ್ತು. ಯಾಕೆಂದ್ರೆ 3 ವರ್ಷ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 138 MLA-ಗಳವ್ರೆ. ಪ್ರದೀಪ್ ಈಶ್ವರ್ ಅವ್ರದ್ದು ನಾವು ನಡೆ ನೋಡಿರೆ ಇದು ಪಕ್ಷದ ಆಂತರಿಕವಾಗಿ ಇವ್ರನ್ನೆಲ್ಲ ಪ್ರಿಪೇರ್ ಮಾಡಿ ಈ ತರ ಮಾಡ್ತಾವ್ರ ಸಮಾಜಕ್ಕೆ, ಅಥವಾ ಜನಸಾಮಾನ್ಯರು ನಾವು ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ತರ ಜೀವನ ಮಾಡಬೇಕು? ಯಾಕೆಂದ್ರೆ ನಮ್ಮ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದಲ್ಲಿ ಪ್ರಜೆನೇ ಪ್ರಭು, ಇಲ್ಲಿ ಪ್ರಜಾಪ್ರತಿನಿಧಿ ಪ್ರಜೆಗಳಿಂದ ಸೇವಕ, ಅವನು ಪ್ರಜಾಪ್ರತಿನಿಧಿ ಪ್ರಜೆಗಳ ಸೇವಕ. ಒಬ್ಬ MLA ಅಂದ್ರೆ ನಾನ್ ತಿಳ್ಕೊಂಡಂಗೆ ಅವರು ಏನು ಆ ಕ್ಷೇತ್ರದ ಜನರ ಕಷ್ಟ ಸುಖಗಳು ಅಭಿವೃದ್ಧಿ ಕೆಲಸಗಳು ವಿಚಾರವಾಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಸೆಷನ್ ನಲ್ಲಿ ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮುಖೇನ ಸಮಸ್ಯೆನ ಪರಿಹಾರ ಮಾಡಕ್ಕೆ ಅಲ್ಲಿ ಅವರ ಕಾರ್ಯರೂಪನ ರಚಿಸ್ಕೊಂಡು ನಮ್ಮ ಜನಸಾಮಾನ್ಯರಿಗೆ ಅನುಕೂಲವಾಗಿರ್ಬೇಕು ಅನ್ನೋದೇ ನಮ್ಮ ವಿಚಾರ. ಆದ್ರೆ ಪ್ರದೀಪ್ ಈಶ್ವರ್ ನಾನು 3-4 ಸಲ ನೋಡಿದೆ, ಮೀಡಿಯಾದಲ್ಲಿ ನೋಡಿದೆ, ಪ್ರಿಂಟಿಂಗ್ ಮೀಡಿಯಾದಲ್ಲಿ ಓದ್ದೆ, ಕೇಳ್ದೆ, ಎಲ್ಲ ಮಾಡಿದೀವಿ. ಅವ್ರ ನಡೆ ಒಬ್ಬ ಶಾಸಕರ ಆ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ನಡೆ ಇದು ಅನ್ನಿಸ್ತಾ ಇದೆ. ಇದೇ ರೀತಿ ಇವ್ರು ಮಾಡ್ದಂಗೆನೆ ಕಾಂಗ್ರೆಸ್ MLA-ಗಳು ಬೇರೆಯವರು ಇದೇ ರೀತಿ ಮಾಡಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಅಲ್ಲಿನ ಜನಸಾಮಾನ್ಯರುಗಳು ಯಾವ ಮಟ್ಟಕ್ಕೆ ನಡ್ಕೊಂಬೋದು, ಜನಸಾಮಾನ್ಯರು ಯಾವ ತರ ಜೀವನ ಮಾಡ್ಬೋದು ಅನ್ನಕ್ಕೆ ಕೆಲವು ಕ್ವಶನ್ಗಳನ್ನ ನಾವು ಪ್ರದೀಪ್ ಈಶ್ವರ್ಗೆ ಕೇಳಬೇಕು, ನಿಮ್ಮ ಮೀಡಿಯಾ ಮುಖೇನ ಕೇಳಬೇಕು ಅಂತ ನಾವಿವತ್ತು ಜನಸಾಮಾನ್ಯರಾಗಿ ಈ ಒಂದು ಸಂವಿಧಾನಾತ್ಮಕ ಪೌರತ್ವ ತಗೊಂಡಿರೋರು ನಾವು ಅವ್ರನ್ನ ಕೆಲವು ಕ್ವಶನ್ಗಳನ್ನ ಕೇಳಬೇಕು ಅಂತ ಮೀಡಿಯಾ ಮುಖೇನ ಅವ್ರಿಗೆ ಕಳಿಸ್ಬೇಕು ಅನ್ನೋದು ವಿಚಾರ ಇಟ್ಕೊಂಡು ನಾವು ರಾಮನಗರದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. 3-4 ಟೈಮ್ ನೋಡಿದೀವಿ ನಾವು. ಅಲ್ಲಿ ಜನಗಳು ಹೇಳವ್ರೆ ರಾಷ್ಟ್ರೀಯ ಹಬ್ಬಗಳಿಗೆ ಶಾಸಕರು ಬರದೇ ಇಲ್ಲ ಅಂತ, ಜಯಂತಿಗಳಿಗೆ ಶಾಸಕರು ಬರದೇ ಇಲ್ಲ ಅಂತ. ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಹೋಗಿ ಈ ರೀತಿ ಮಾಡ್ಬೇಕಾದ್ರೆ ಅವರು ಒಂದು ಕೋಮಿನವ್ರನ್ನ ಒಂಥರ ಬೆಟ್ ಮಾಡಿ ತೋರ್ಸೋ ಮನೋಭಾವ ಅದೇ. ಆಮೇಲೆ ಅವರು ಬಂದು ಇನ್ನು ಶಾಸಕರಾಗಿ 3 ವರ್ಷ ಆಗಿದೆ, CM ಆಗ್ಯವ್ರೆ ನಮ್ಮ ಜಿಲ್ಲೆಯವರು. ಮತ್ತೆ ಅವ್ರದೇ ಆದ ಒಂದು ಪ್ರಾದೇಶಿಕ ಪಕ್ಷ ಇದೆ. ಮತ್ತೆ ಅವರು ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ಕೇಂದ್ರದ ಮಂತ್ರಿ ಆಗ್ಯವ್ರೆ. ಅವ್ರಿಗೆ ಮತ್ತೆ ಜನಸಾಮಾನ್ಯರಿಗೆ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಏನು ತೋಳ್ ತೊಟ್ಟದು, ತೊಡೆ ತೊಟ್ಟದು, ಮೀಸೆ ತಿರುವುದು, ಕೂರ್ಲು ಕಿತ್ತಾಕೋದು ಇದು ಕಾಂಗ್ರೆಸ್ ಸಂಸ್ಕೃತಿನ ಅಥವಾ ಪರ್ಸನಲ್ ಆಗಿ ಪ್ರದೀಪ್ ಈಶ್ವರ್ ಅವರ ಸಂಸ್ಕೃತಿನ ಅನ್ನೋದು ನಮ್ಗೆ ಒಂದು ಡೌಟ್ ಬಂದಿದೆ, ಅನುಮಾನ ಬಂದಿದೆ. ಯಾಕೆ ಈ ತರ ನಡ್ಕಂತವ್ರೆ? ಆಮೇಲೆ ರಾಷ್ಟ್ರೀಯ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಶಿಸ್ತು ಸಮಿತಿ ಇದಿದೆ ಎಲ್ಲ ಹೇಳ್ತಾವ್ರೆ. 5 ದಿವಸ ಆಗಿದೆ, ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಯಾವುದೇ ಕ್ರಮ ತಗೊಂಡಿಲ್ಲ. ಒಂದು, ನಾವು ಈ ವಿಚಾರವಾಗಿ ರಾಜ್ಯಪಾಲರಿಗೆ ಮನವಿನ ಕೊಟ್ಟಿದ್ದೀವಿ.
ಈ ವಿಚಾರವಾಗಿ ರಾಜ್ಯಪಾಲರಿಗೆ ನಿನ್ನೆ ಮನವಿ ಕೊಟ್ಟಿದ್ದೀವಿ. ಹಂಗೆ ಸ್ಪೀಕರು ಹಂಗಾಮಿ ಸ್ಪೀಕರ್ ಇದ್ರು, ಅವ್ರಿಗೂ ಸಹ ಒಂದು ಮನವಿ ಕೊಟ್ಟಿದ್ದೀವಿ. ಅವ್ರ ನಡೆ ಹೆಂಗಿತ್ತು ಅಂದ್ರೆ, ನಾವು ಮೀಡಿಯಾದಲ್ಲಿ ನೋಡಿದ್ರೆ ಅವರೊಬ್ಬ ನಮ್ಮನ್ನ ದ್ವೇಷಿಸ್ತಾವ್ರೆ ಅನ್ನಂಗಿತ್ತು. ಮತ್ತೆ ಇವ್ರು ಮಾಡಿದ ತಪ್ಪಿನಿಂದ ಆ ಕ್ಷೇತ್ರದಲ್ಲಿ 150 ಜನ ಜನಸಾಮಾನ್ಯರು ಇವತ್ತು ಅಪರಾಧಿಗಳಾಗ್ಯವ್ರೆ. ಪೊಲೀಸ್ನವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸವ್ರೆ ಅಂತ ಕೇಸ್ ಹಾಕ್ಯವ್ರೆ. ಟೀಚಿಂಗ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡಿರೋ ಮನುಷ್ಯ ಒಬ್ಬ ಜನಸಾಮಾನ್ಯರ ಮಧ್ಯದಲ್ಲಿ ಇದ್ಕೊಂಡು ಯಾವ ತರ ನಡಿಬೇಕು, ಯಾವ ತರ ನುಡಿ ಇರಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗದೆ, ಇದಕ್ಕೆ ಕಾಂಗ್ರೆಸ್ನವರು ಎಷ್ಟು ದಿನದೊಳಗಡೆ, ಅಂದ್ರೆ ಏನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರ್ಬೋದು ಅಥವಾ ಹೈಕಮಾಂಡ್ ಇರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಅವ್ರ ಮೇಲೆ ಏನ್ ಕ್ರಮ ತಗಂತೀರ? ಎಷ್ಟು ದಿನ ಟೈಮ್ ಕೊಡ್ಬೇಕು ನಿಮ್ಗೆ? ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಎರಡನೇದು ಅವರ ಸದಸ್ಯತ್ವನ ರದ್ದುಗೊಳಿಸ್ಬೇಕು.